ರ್ಯಾಪರ್ ಚಂದನ್ ಶೆಟ್ಟಿ ಸೂತ್ರಧಾರಿ ಅಂತ ಒಂದು ಸಿನಿಮಾ ಮಾಡ್ತಿದ್ದಾರೆ. ಅವರಿಗೆ ನಾನು ನಾಯಕ ನಟನಾಗಿ ಮೆರವಣಿಗೆ ಹೊರಡುವಂತಹ ಅವಕಾಶ ಸಿಕ್ತು, ಆ ಕ್ಷಣಕ್ಕಾಗಿ ಎದುರು ನೋಡ್ಲಾ ಅಥವಾ ನನ್ನ ವೈಯಕ್ತಿಕ ಬದುಕಲ್ಲಿ ಬಿರುಗಾಳಿ ಎದ್ದಿದೆ, ನನ್ನ ಪತ್ನಿ ನನ್ನನ್ನು ಬಿಟ್ಟು ಡಿವೋರ್ಸ್ ತಗೊಂಡ್ಲು ಅಂತ ಯೋಚನೆ ಮಾಡಲಾ? ಈ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿ ಅವರು ಇವತ್ತಿದ್ದಾರೆ. ಅಕಸ್ಮಾತ್ವಾಗಿ ಒಂದು ಸ್ನೇಹಿತರ ಪಕ್ಷ ಬಟ್ ಅವರು ಒಂದು ಆಕ್ಟಿವಿಟಿ ಮತ್ತೆ ಅವರೆಲ್ಲ ಒಂದು ಹಂಬಲ್ನೆಸ್ ನೋಡಿ ನನಗೆ ಅನ್ಸುತ್ತೆ ಅಂದ್ರೆ ಇವ್ರನ್ನ ಒಳ್ಳೆ ಟ್ಯಾಲೆಂಟ್ ಇಲ್ಲ ಯಾಕೆ ಲಾಂಚ್ ಮಾಡಬಾರ್ದು ಆಸ್ ಎ ಪ್ರೊಡ್ಯೂಸರ್ ಆಗಿ ತುಂಬಾ ಅಂದ್ರೆ ರಾಧಿಕಾ ಕುಮಾರಸ್ವಾಮಿ ಅವರಿಂದ ಹಿಡಿದು ತುಂಬಾ ಜನ ಹೀರೋಯಿನ್ಗಳನ್ನ ಆಸ್ ಎ ಪ್ರೊಡ್ಯೂಸರ್ ಆಗಿ ನೀವು ನೋಡಿರ್ತೀರಿ. ಕರಿಯರ್ಗೋಸ್ಕರ ಈ ಥರದ ನಿರ್ಧಾರವನ್ನ ಕೈಗೊಳ್ಳೋದ್ರಲ್ಲಿ ಅಂದ್ರೆ ಬದುಕನ್ನೇ ಕೊನೆಗಾಣಿಸ್ಕೊಂಡು ಬರೀ ಕರಿಯರ್ ಫೋಕಸ್ ಮಾಡೋದು ಎಷ್ಟು ಸರಿ ಅಂತ ಆಸ್ ಎ ಪ್ರೊಡ್ಯೂಸರ್ ಆಗಿ ನಿಮ್ಗೆ ಅನ್ಸುತ್ತೆ? ಅಂದರೆ ನೋಡಿ, ಇವಾಗ ಒಬ್ಬೊಬ್ರದ್ದು ಒಂಥರ ನಿರ್ಧಾರಗಳು. ಈಗ ನಾವು ರಾಧಿಕಾ ಕುಮಾರಸ್ವಾಮಿ ಅವ್ರದ್ದು ನಾನು ನಿರ್ದೇಶನ ಮತ್ತು ನಿರ್ಮಾಣ ಎರಡೂ ಮಾಡಿದೆ, ದಮಯಂತಿ ಸಿನಿಮಾ. ಅದರಲ್ಲಿ ಅವರು ಒಂದು ಮದುವೆಯಾಗಿ ಒಂದು ಮಗು ಇದ್ರೂ ಆ ಸಿನಿಮಾ ಸೂಪರಾಗಿ ನನಗೆ ಯಾಕೆ ಬಂತು, ಒಳ್ಳೆ ಬ್ಲಾಕ್ ಬಸ್ಟರ್ ಆಯಿತು ನನಗೆ. ಅಂದರೆ ಆ ಥರ ಎಲ್ಲ ಏನಿಲ್ಲ, ಅದು ಅವ್ರವರು ಪರ್ಸ್ನಲ್ ಒಪಿನಿಯನ್ಸು. ಅಂದರೆ ಈಗ ಯಾವುದೋ ಒಂದು ಆಫರ್ಗೋ ಇಲ್ಲ ಏನೋ ಮದುವೆ ಆಗಿರೋದ್ರಿಂದ ಆಫರ್ಗಳು ಕಮ್ಮಿ ನಮಗೆ ಬರ್ದಂಗೆ ಆಗ್ಬೋದು ಅಂತ ಏನೋ ಡಿಸಿಷನ್ ತೊಗೊಂಡು ಗೊತ್ತಿರಲ್ಲ. ಬಟ್ ಯಾವತ್ತೂ ಕಲೆ ಅನ್ನೋದು ಹೆಂಗಿದ್ರು ಯಾವ ಥರ ಇದ್ರೂ ಅದು ಅಪ್ರೋಚ್ ಮಾಡ್ತಾರೆ, ಮಾಡಿಸ್ಬೇಕು ಅಂದರೆ ಮಾಡ್ತಾರೆ, ಅದರಲ್ಲಿ ಎರಡನೇ ಮಾತಿಲ್ಲ. ಬಟ್ ಈ ಡಿಸಿಷನ್ನು ಸ್ವಲ್ಪ ಎಲ್ಲರಿಗೂ ಅವ್ರನ್ನ ಇಷ್ಟಪಡೋ ಪ್ರತಿಯೊಬ್ಬರಿಗೂ ಒಂದು ಶಾಕಿಂಗ್ ಆಗಿದೆ. ಸರಿ ಸರ್, ಈ ಸಿನಿಮಾ ಅಂದರೆ ಯಾರದೇ ಬದುಕು, ಅದು ಸ್ಟಾರ್ ಆಗಿರಲಿ ಕಾಮನ್ ಪೀಪಲ್ ಆಗಿರಲಿ, ವೈಯಕ್ತಿಕ ಬದುಕು ತುಂಬ ದೊಡ್ಡ ಪೆಟ್ಟನ್ನು ಕೊಟ್ಟಾಗ ಅದು ಪ್ರೊಫೆಷನಲ್ ಲೈಫ್ ಮೇಲೆ ತುಂಬ ಎಫೆಕ್ಟ್ ಆಗುತ್ತೆ. ಬಟ್ ಆದರೆ ನಿನ್ನೆವರೆಗೂ ಇನ್ನೇನು 12:30 1 ಗಂಟೆಗೆಲ್ಲ ಬಂದುಬಿಟ್ಟು ಅವರು ಡಿವೋರ್ಸ್ ತೊಗೊಂಡಿದ್ದಾರೆ. ಬಟ್ 11:00ವರೆಗೆ ನೀವು ಮಾತಾಡ್ತಿದ್ದೀರಿ ಅಂತಂದರೆ, ಸಿನಿಮಾದ ಬಗ್ಗೆನೇ ಮಾತಾಡ್ತಿದ್ರು ಅಂತಂದರೆ ಅವ್ರಿಗೂ ಕೂಡ ಸಿನಿಮಾದ ಬಗ್ಗೆ ಅಷ್ಟೇ ಪ್ಯಾಷನ್ ಇದೆ ಚಂದನ್ ಅವರಿಗೆ. ನಿಮ್ಮ ಸಿನಿಮಾ ಯಾವ ಹಂತದಲ್ಲಿದೆ ಮತ್ತು ಟ್ರೈಲರು, ಸಾಂಗ್ಸು ಅಥವಾ ರಿಲೀಸ್ ಯಾವಾಗ ಮಾಡ್ತೀರಿ ಅಂತ? ಈಗ ನಮ್ಮದು ಸಿನಿಮಾ ಆಲ್ಮೋಸ್ಟ್ ಪೋಸ್ಟ್ ಪ್ರೊಡಕ್ಷನ್ ವರ್ಕಲ್ಲಿದೆ. ಈಗ ಇನ್ನೇನು ನಮ್ಮದು ನೆಕ್ಸ್ಟು ಜುಲೈ ಇಲ್ಲ ಆಗಸ್ಟಲ್ಲಿ ಸಾಂಗ್ಸು ಇನ್ನೊಂದು 2 ಸಾಂಗ್ ಇದೆ, ಪ್ಲಸ್ ಒಂದು ಟ್ರೈಲರ್ ಇದೆ. ರಿಲೀಸ್ ಮಾಡಿಬಿಟ್ಟು ನಾವು ಆಫ್ಟರ್ ಅಕ್ಟೋಬರ್ ಮೇಲೆ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ರಿಲೀಸಿಂಗ್ಗೆ. ಈ ನಿರ್ಧಾರ ವಾಪಸ್ ತಗೊಳ್ಳಿ, ಸರಿ ಹೋಗಿ ಅಂತ ಹೇಳೋದಕ್ಕೆ ನಾವು ಯಾರೂ ಅಲ್ಲ. ಬಟ್ ಒಬ್ಬ ಗೆಳೆಯನಿಗೆ ತಾವು ಏನು ಹೇಳಿಕ್ಕೆ ಬಯಸ್ತೀರಾ ನಮ್ಮ ಚಾನಲ್ ಥ್ರೂ? ಯಾವಾಗಾದರೂ ಮಾತಾಡಿದ್ರ ನೆನ್ನೆಯಿಂದ ಇಲ್ಲಿವರೆಗೂ? ಅಂದರೆ ನೆನ್ನೆಯಿಂದ ಇಲ್ಲಿವರೆಗೂ ಟ್ರೈ ಮಾಡಿದ್ವಿ, ಬಟ್ ಅವ್ರ ಫೋನ್ ಸ್ವಿಚ್ ಆಫ್ ಆಗಿದೆ. ಮತ್ತು ಅವ್ರದ್ದು ವಾಟ್ಸಪ್ಪಲ್ಲೂ ಮೆಸೇಜ್ ನೋಡಿದ್ದಾರೆ, ಬಟ್ ರಿಪ್ಲೈ ಬಂದಿಲ್ಲ. ಬಟ್ ಒಂದೇ ಒಪಿನಿಯನ್ ನಮ್ಗೆ ಹೇಳೋದೇನೆಂದರೆ, ಅವ್ರದ್ದು ಏನೇ ಒಪಿನಿಯನ್ಸ್ ಇರ್ಬೋದು, ದಯವಿಟ್ಟು ಬಂದೊಂದು ಕ್ಲಾರಿಟಿ ಅವರು ಹೇಳಿ ಅದೊಂದು ಸ್ಪಷ್ಟನೆ ಕೊಟ್ಟರೆ ಎಲ್ಲರೂ ಸ್ವಲ್ಪ ಅದು ಇದಾಗುತ್ತೆ. ಇಲ್ಲಾಂದರೆ ಸುಮ್ಮನೆ ಹುಳಿ ಹಿಂಡವ್ರು ಏನು ಬೇಕಾದ್ರೂ ಹಿಂಡ್ತಾ ಇರ್ತಾರೆ. ಸಖತ್ತು ಸೋಷಿಯಲ್ ಮೀಡಿಯಾ ಟ್ರೋಲ್ಸ್ ಎಲ್ಲ ನೋಡ್ತಾ ಇದ್ದೀವಿ, ಬೇಜಾರಾಗುತ್ತೆ. ಯಾಕಂದರೆ ನೋಡಿ, ಅವ್ರವ್ರ ಮನೆಯಲ್ಲಿ ಆದಾಗಲೇ ಅವ್ರಿಗೆ ಆ ನೋವು ಗೊತ್ತಾಗೋದು. ಬೇರೆಯವ್ರ ಮನೆಯಲ್ಲಿ ಇರೋ ವಿಷಯಗಳನ್ನ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಿ ಒಬ್ಬರನ್ನ ಈಸಿಯಾಗಿ ಏನೋ ಒಂದು ವಿಷಯದಲ್ಲಿ ಹೇಳ್ಬಿಡ್ಬೋದು. ಬಟ್ ಅವರು ಅವ್ರ ಪರ್ಸ್ನಲ್ ವಿಷಯದಲ್ಲಿ ಅವರು ಒಂದು ಇದರಲ್ಲಿ ಇನ್ಸ್ಟಾಗ್ರಾಮಲ್ಲಿ ಸ್ಟೇಟಸ್ ಹಾಕಿದ್ದಾರೆ, ಒಂದು ಪೋಸ್ಟ್ ಹಾಕಿದ್ದಾರೆ. ಇದು ನಾವು ಇಬ್ಬರು ಸೇರಿ ತೊಗೊಂಡು ಡಿಸಿಷನು, ಇದನ್ನ ರೆಸ್ಪೆಕ್ಟ್ ಮಾಡಿ ಅಂತ ಹೇಳಿದ್ದಾರೆ. ಹಂಗೆ ಹೇಳಿದಾಗ ಅವರಿಬ್ಬರು ಹೇಳಿದಾಗ ನಾವು ರೆಸ್ಪೆಕ್ಟ್ ಮಾಡಲೇಬೇಕು. ಈಗ ಒಂದಾಗ್ತೀವಿ ಅಂದಾಗಲೂ ನಾವು ಖುಷಿ ಪಟ್ಟಿದ್ದೀವಿ. ಈಗ ಅವರು ನೆನ್ನೆ ನೋಡಿರೋ ವಿಡಿಯೋದಲ್ಲಿ ಇಬ್ಬರು ಕೈ ಹಿಡ್ಕೊಂಡು ಒಬ್ರಿಗೊಬ್ಬರು ಇವತ್ತೂ ಅದೇ ಥರ ಒಂದು ಇದರಲ್ಲೇ, ಅಂದರೆ ಅವರಿಬ್ಬರು ಅಂಡರ್ಸ್ಟ್ಯಾಂಡಿಂಗಿಂದನೇ ಇವತ್ತು ಆ ಡಿಸಿಷನ್ ತೊಗೊಂಡಿದ್ದಾರೆ. ಅದಕ್ಕೂ ನಾವು ಅಕ್ಸೆಪ್ಟ್ ಮಾಡಲೇಬೇಕು. ಬೇಕಾದ್ರೆ ಅವರಿಬ್ಬರು ಪರ್ಸ್ನಲ್ ಒಪಿನಿಯನ್ಸ್ ಅದು, ಅದರಿಂದ ನಾವೇನು ಹೇಳೋದಕ್ಕಾಗೋದಿಲ್ಲ. ಬಟ್ ಇಬ್ಬರು ಚೆನ್ನಾಗಿದ್ದರೆ ಇಟ್ಸ್ ವೆರಿ ಗುಡ್. ಸೂತ್ರಧಾರಿ ಸಿನಿಮಾ ಚಂದನ್ ಕರಿಯರ್ಗೆ ಎಷ್ಟು ಪ್ಲಸ್ ಆಗುತ್ತೆ? ಮೊದಲನೇ ಸಿನಿಮಾ ಆ್ಯಸ್ ಅ ಪ್ರೊಡ್ಯೂಸರ್ ಆಗಿ ಅವ್ರನ್ನ ಯಾವ ಹಂತಕ್ಕೆ ತಾವು ನಿಲ್ಲಿಸ್ತೀರಿ ಅಂತ? ಯಾಕಂದರೆ ಇಡೀ ಸೌತ್ ಸಿನಿಮಾ ಇಂಡಸ್ಟ್ರಿಯಲ್ಲೇ ನೀವೇನು, ನಿಮ್ಮ ತಾಕತ್ತೇನು, ನಿಮ್ಮ ಕೆಪಾಸಿಟಿ ಏನು ಅಂತ ಆ್ಯಸ್ ಅ ಪ್ರೊಡ್ಯೂಸರ್ ಆಗಿ ನೀವು ಪ್ರೂವ್ ಮಾಡಿದ್ರಿ. ಸೊ ಹೇಗಿರುತ್ತೆ ಸೂತ್ರಧಾರಿ? ಇಲ್ಲಿವರೆಗೂ ಚಂದನ್ ಶೆಟ್ಟಿನ ಎಲ್ಲರೂ ಬಂದು ಸಾಂಗ್ಸ್ ಮುಖಾಂತರ ಇದ್ರ ಮುಖಾಂತರ ನೋಡಿದ್ದಾರೆ. ಬಟ್ ಇಟ್ಸ್ ಎ ವೆರಿ ಸೀರಿಯಸ್ ಸಿನಿಮಾ, ಕಾಮಿಡಿ ವಿತ್ ಸೀರಿಯಸ್ಸು. ಚಂದನ್ ಅವ್ರನ್ನ ಇಲ್ಲಿವರೆಗೂ ಯಾರು ನೋಡಿರಲ್ಲ. ಆ ಥರ ಒಂದು ಇದರಲ್ಲಿ ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದು. ನಾನು ಅವ್ರಿಗೆ ಹೇಳಿದೆ, ಒಂದು 10-15 ಸಿನಿಮಾ ಯಾಕಂದ್ರೆ ನೋಡಿ, ಈಗ ನಾನು ರಾಧಿಕಾ ಅವ್ರ ಹತ್ರ ಇಂದ ಹಿಡಿದು ಸಿಕ್ಕಾಪಟ್ಟೆ ಸೀನಿಯರ್ ಆರ್ಟಿಸ್ಟ್ಗಳ ಜೊತೆ ಎಲ್ಲ ನಾನು ಪ್ರೊಡಕ್ಷನಲ್ಲಿ ವರ್ಕ್ ಮಾಡಿದ್ದಾರೆ. ಬಟ್ ನಾನು ಅವ್ರಿಗೆ ಅದೇ ಹೇಳಿದ್ದು, ಈ ಒಂದು 30-40 ಸಿನಿಮಾ ಮಾಡಿರೋ ಎಕ್ಸ್ಪೀರಿಯನ್ಸ್ ಒಬ್ಬ ಆರ್ಟಿಸ್ಟು, ಅಂದರೆ ಒಬ್ಬ ಲೀಡ್ ಕ್ಯಾರೆಕ್ಟರ್ ಹೆಂಗಿರ್ತಾರೋ ಆ ಥರ ಒಂದು ಕೆಪಾಸಿಟಿ ಇದೆ ಚಂದನ್ ಶೆಟ್ಟಿಗೆ, ಆಯಿತಾ. ಅವ್ರಿಗೆ ಅದಕ್ಕೆ ನಾನು ಹೇಳಿದೆ, ನೀವು ಮಾಡಿ. ಯಾಕೆಂದರೆ ಇಷ್ಟು ಚೆನ್ನಾಗಿ ಬಂದು ಈಗ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಹೀರೋಗಳು ಆಲ್ರೆಡಿ ತುಂಬ ಕಮ್ಮಿ ಇದ್ದಾರೆ. ಅವ್ರು ಡೆಫಿನೆಟಾಗಿ ಸೂತ್ರಧಾರಿ ಆಗ್ಬೋದು, ಎಲ್ಲರ ಕಾಲ ಎಳೆಯುತ್ತೆ, ವಿದ್ಯಾರ್ಥಿ 3 ಸಿನಿಮಾಗಳಿದೆ. ಈ ಸಿನಿಮಾ ಆಚೆ ಬಂದರೆ, ಸೂತ್ರಧಾರಿ ಇವೆಲ್ಲ ಆಚೆ ಬಂದರೆ ಡೆಫಿನೆಟಾಗಿ ಒಂದು ಹೀರೋ ಇಂಡಸ್ಟ್ರಿಗೆ ಇದ್ದಾರಪ್ಪ. ನೆಕ್ಸ್ಟ್ ಒಂದು ಒಳ್ಳೊಳ್ಳೆ ಪ್ರಾಜೆಕ್ಟ್ಸು, ಒಳ್ಳೊಳ್ಳೆ ಡೈರೆಕ್ಟರ್ಸು, ಒಳ್ಳೊಳ್ಳೆ ಪ್ರೊಡಕ್ಷನ್ ಹೌಸು ಅವ್ರನ್ನ ಅಪ್ರೋಚ್ ಮಾಡೋಂಥ ಸಾಧ್ಯತೆಗಳಿರುತ್ತೆ. ಅಲ್ಲ, ಆ ಥರ ಇಲ್ಲ. ಈಗ ನನಗಿನ ಮುಂಚೆ ಅವ್ರು ಸ್ಟಾರ್ಟ್ ಮಾಡಿದ್ರು, ಒಬ್ಬರು ಎಲ್ಲರ ಕಾಲ ಎಳೆಯುತ್ತೆ. ಅದಾದಮೇಲೆ ವಿದ್ಯಾರ್ಥಿ ಸ್ಟಾರ್ಟ್ ಮಾಡಿದ್ರು. ಈಗ ಯಾರ್ದು ಫಸ್ಟು ಬರ್ತಾರೆ ಗೊತ್ತಿಲ್ಲ, ನಮ್ದು ಇನ್ನೂ ಕೆಲಸ ನಡೀತಾ ಇದೆ. ಯಾರು ಬಂದರೂ ಓಕೆ, ನಮಗೇನಿಲ್ಲ, ಎಲ್ಲದಕ್ಕೂ ನಾನು ಸಪೋರ್ಟ್ ಮಾಡ್ತೀನಿ. ಯಾಕಂದ್ರೆ ನಮ್ಮ ಚಂದನ್ ಅನ್ನೋದು ನಮ್ಮ ಹೀರೋ, ನಾವು ಸಪೋರ್ಟ್ ಮಾಡೇ ಮಾಡ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.